ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಮಿನಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ನಾನು ಈ ಥರ ಎಲ್ಲಿಗೆ ರೆಡಿಯಾಗಿದ್ದೀನಿ ಅಂತ ನೋಡ್ತಿದ್ದೀರಾ. ಇನ್ನು ಎಲ್ಲಿಗೆ ಹೋಗ್ತೀನಿ, ನಮ್ಮ ಅಜ್ಜಿ ಮನೆಗೆ ಹೋಗೋಣ ಅಂತ ರೆಡಿಯಾಗಿದ್ದೀನಿ. ತುಂಬ ಏನು ರೆಡಿ ಆಗಿರಲಿಲ್ಲ, ಜಸ್ಟ್ ಒಂದು ಟಾಪು ಪ್ಯಾಂಟ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಆ್ಯಂಡ್ ತಲೆಗೆ ಸ್ನಾನ ಮಾಡಿರಲಿಲ್ಲ, ಬಿಕಾಸ್ ಮೋಡ ಮುಚ್ಕೊಂಡಿತ್ತು, ಹಾಗಾಗಿ ತಲೆಗೇನು ಸ್ನಾನ ಮಾಡ್ಕೊಂಡಿಲ್ಲ. ಆ್ಯಂಡ್ ಅಮ್ಮ ಪಾಪು ಕೂಡ ರೆಡಿಯಾಗಿದ್ದಾರೆ, ತೋರಿಸ್ತೀನಿ ನೋಡಿ. ಇಲ್ಲಿ ಅಮ್ಮ ಕೂಡ ಈ ಥರ ರೆಡಿಯಾಗಿದ್ದಾರೆ. ಬೈಕಲ್ಲಿ ಹೋಗ್ತಾ ಇರೋದ್ರಿಂದ ಪಾಪುನ ಅಮ್ಮ ಎತ್ಕೊತಾರೆ, ಸೊ ಹಾಗಾಗಿ ಅವರು ಸಿಂಪಲಾಗಿ ರೆಡಿಯಾಗಿದ್ದಾರೆ. ನಮ್ಮ ಪುಟಾಣಿ ನನ್ನ ತುಂಬ ಇಷ್ಟಪಡ್ತಾರಂತೆ. ನೀವೇ ನೋಡ್ಕೊಬನ್ನಿ ಅವ್ರು ಮಾತಾಡೋದನ್ನು. ಮಮ್ಮ ಅಂದರೆ ಇಷ್ಟ ಅಲ್ವಾ ನಿಂಗೆ? ಹೂನ ಇಷ್ಟನಾ ಮಮ್ಮ ಅಂದರೆ? ಮಮ್ಮ ಅಂದರೆ ಇಷ್ಟನಾ ನಿಂಗೆ? ಮೋಕ್ಸ್ ಲವ್ಸ್ ಮಮ್ಮ ತಾನೇ? ನೋಡಿದ್ರಲ್ಲ ನಮ್ಮ ಪುಟಾಣಿ ಮಾತನ್ನ. ಆ್ಯಂಡ್ ಈವ್ನಿಂಗು ಪಾಪುಗೆ ಈ ಥರ ಹೊರಗಡೆ ಕರ್ಕೊಂಡೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಸ್ತೀನಿ. ಬಿಕಾಸ್ ಈಗ ಅವರಿಗೂ ಗೊತ್ತಾಗುತ್ತೆ, ಎಲ್ಲನೂ ನೋಡ್ತಾರೆ ಆ್ಯಂಡ್ ಎಲ್ಲದಕ್ಕೂ ರಿಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹಂಗಾಗಿ ಎಲ್ಲರ ಜೊತೆ ಬೆರೆತರೆ ಸ್ವಲ್ಪ ಈಗಲಿಂದನೇ ಎಲ್ಲ ಅಭ್ಯಾಸ ಆಗಲಿ ಅಂತ ಹೇಳ್ಬಿಟ್ಟು ಈ ಥರ ಹೊರಗಡೆ ಕರ್ಕೊಬಂದು ಅವ್ರ ಮಾಮ ಅವ್ರು ಬಂದಿರ್ತಾರೆ, ಅವ್ರ ಜೊತೆ ಎಲ್ಲ ಆಟ ಆಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕೂರಿಸ್ಕೊಂಡು ಒಂದು 10-15 ಮಿನಿಟ್ಸ್ ವಾಕಿಂಗ್ ಮಾಡಿಸ್ತೀನಿ. ಆ್ಯಂಡ್ ನಮ್ಮ ಮನೇಲಿ ಹಸು ಕರು ಹಾಕಿದೆ, ಹೆಣ್ಣು ಕರು. ನೋಡಿ ಪಾಪು ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ಈವ್ನಿಂಗ್ ಯಾವಾಗಲೂ ಹೀಗೆ ಇರುತ್ತೆ ನಮ್ಮ ಮನೇಲಿ. ಈ ಥರ ಈವ್ನಿಂಗ್ನ ಸ್ಪೆಂಡ್ ಮಾಡ್ತೀವಿ, ಎಲ್ಲರೂ ಒಂದೊಂದು ಕಡೆ ಇರ್ತಾರೆ. ಆ್ಯಂಡ್ ನೀವಿಲ್ಲೇ ನೋಡ್ತಾ ಇದ್ದೀರಾ, ಇದು ಶಂಖಪುಷ್ಪ ಹೂವು ಅಂತ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ನಿಮ್ಮ ಮನೆ ಹತ್ರ ಏನಾದರೂ ಈ ಗಿಡ ಹಾಕಿದರೆ ಡೆಫಿನೆಟ್ಲಿ ಇದರಲ್ಲಿ ಒಂದು ಸತಿ ಟೀ ಮಾಡಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಹೆಲ್ತ್ಗೆ ತುಂಬ ಒಳ್ಳೆಯದು. ನಾನು ಅಮ್ಮ ಅಂತೂ ವೀಕ್ಲಿ 2 ಟೈಮ್ಸ್ ತೊಗೊತೀವಿ. ಆ್ಯಂಡ್ ಇನ್ಸ್ಟಾದಲ್ಲಿ ವೈರಲ್ ರೆಸಿಪಿ ಮ್ಯಾಂಗೋ ಲಡ್ಡು ಮಾಡಿದ್ದೆ, ಇವರೆಲ್ಲ ಟೇಸ್ಟ್ ಮಾಡ್ತಾಯಿದ್ರು. ನನಗೆ ಅವ್ರಿಗೆಲ್ಲ ಮಾಡಿಕೊಡೋದಕ್ಕೆ ಈ ನಡುವೆ ತುಂಬ ಇಷ್ಟ ಆಗುತ್ತೆ, ಏನಾದರೂ ಹೊಸದಾಗಿ ಮಾಡಿ ಕೊಡ್ತಾ ಇರ್ತೀನಿ. ಸೊ ಇವ್ರ ಆಟನ ನೋಡಿ, ಹಳ್ಳಿ ಮಕ್ಕಳಂದರೆ ಹಿಂಗೆ ಇರ್ತಾರೆ ಅಲ್ವಾ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಹಂಗೆ ಒಂದು ಪ್ರಾಡಕ್ಟ್ನ ತರಿಸಿದೆ, ಪರ್ಫ್ಯೂಮು. ಸೊ ಅದನ್ನು ರಿವ್ಯೂ ಮಾಡ್ತಾಯಿದ್ದೆ. ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನಿಮಗೇನಾದರೂ ಲಿಂಕ್ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಸೊ ದಟ್ ನಿಮಗೆ ಲಿಂಕ್ ಬಂದು ಸಿಗುತ್ತೆ. ಆ್ಯಂಡ್ ನೈಟು ಪ್ರಸಾದ ತಂದಿದ್ರು, ಅದನ್ನು ತಿಂದ್ಕೊಂಡು ಇವತ್ತಿನ ದಿನನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋ.